ಪಾರು, ಏನಾಯ್ತು? ಯಾಕೆ ಹೇಗಿದೆಯಾ? ಅತ್ತೆ, ಸೀನಾ ಮತ್ತು ಪಿಂಕಿ ಇದೇ ದೇವಸ್ಥಾನದಲ್ಲಿದ್ದಾರೆ. ಅವರಿಬ್ಬರನ್ನ ನೋಡ್ಬಾರ ಸ್ಥಿತಿಯಲ್ಲಿ ನೋಡ್ಬಿಟ್ಟೆ ಅತ್ತೆ. ಪಾರು, ಬಿರುಗಾಳಿಗೆ ಸಿಕ್ಕಿ ಎದೆ ಸೆಳೆದ ಮರ ಆದಷ್ಟು ಬೇಗ ಮುರಿದೋಗುತ್ತೆ. ಹಾಗೆ ಈ ಸೀನನು ಕೂಡ. ನನ್ನ ಮಗಳಿಗೆ ಮೋಸ ಆಗಿರೋದಾಗಲಿ, ಈ ಸೀನಾ ಅನ್ಯಾಯ ಮಾಡ್ತಿರೋದಾಗಲಿ ನನ್ನ ಮಗನಿಗೆ ಗೊತ್ತಾದರೆ ಯಾರನ್ನು ಉಳಿಸಲ್ಲ. ಸೀನನ ಅಹಂಕಾರ ಅತಿ ಆಯಿತು. ಇದಕ್ಕೆಲ್ಲ ಅಂತ್ಯ ಅನ್ನೋದಿದ್ದೇ ಇದೆ. ಯಾಕೋ ನನ್ನ ಮನಸ್ಸು ಹೇಳ್ತಾ ಇದೆ, ಇದಕ್ಕೆಲ್ಲ ಇವತ್ತೇ ಅಂತ್ಯ ಆಗುತ್ತಾ ಅಂತ. ಪೂಜೆ ಎಲ್ಲ ಆಗೋಯ್ತಲ್ಲ, ಸರಿ ಹೋಗಮ್ಮ. ಯಾಕ್ಲ ಮಗ, ಸಂಕಟ ಆಯ್ತದ? ಮೈಗಾಗಂಥದ್ದು ಏನಿಲ್ಲ ಕಣಪ್ಪಯ್ಯ, ಆದರೆ ಮನಸ್ಸಿಗೆ ಒಂಥರ ಕಳವಳ, ಏನೋ ಒಂಥರ ನೋವು. ಪಾರು, ನಮ್ಮ ರತ್ನಮ್ಮಗೆ ಫೋನ್ ಮಾಡಿ ಹುಷಾರಾಗವ್ರು ಅಂತ ಕೇಳು. ನಾನೀಗಷ್ಟೇ ಕಾಲ್ ಮಾಡಿದ್ದೆ ಮಾವ. ಅವರು ರೆಸಾರ್ಟಿಂದ ಈಗ ಹೊರಟಿದಾರಂತೆ. ಸರಿ, ಹುಷಾರಾಗಿ ಬರೋಕ್ಕೆ ಕೇಳು. ಹಾಂ, ನಮ್ಮ ಗುಂಡು ಎಲ್ಲಿ ಪಾರು? ಇಲ್ಲಿ ನಮ್ಮ ಜೊತೆನೇ ಬಂದ್ಲು. ಇರಿ, ನಾನು ನೋಡ್ಕೊಂಡು ಬರ್ತೀನಿ. ನನ್ನ ಮಗ ತಂಗಿರ್ನ ಹೆತ್ತು ಮಕ್ಕಳಿಗಿಂತ ಹೆಚ್ಚಾಗಿ ಬೆಳೆಸವನೆ. ರತ್ನ ಕಷ್ಟಲ್ಲವಳೆ ಅಂತ ಅಂದ್ಕೊಂಡವನೆ. ಆದರೆ ನಿಜವಾಗ್ಲೂ ಕಷ್ಟದಲ್ಲಿರೋದು ರತ್ನ ಅಲ್ಲ, ರಶ್ಮಿ. ಏನಾದ್ಕೊಂಡು? ಏನಿಲ್ಲ, ಅದಕ್ಕೆ ಸ್ವಲ್ಪ ಉಸಿರಾಡೋಕೆ ಕಷ್ಟ ಆಯಿತು, ಅದಕ್ಕೆ ಇಲ್ಲಿ ಬಂದೆ ಅಷ್ಟೇ. ಹೌದಾ? ಇಲ್ಲಿ ಕೈ ಕೊಡು. ಅಯ್ಯೋ ಬಿಡಿ, ಅದಕ್ಕೆ ಅದೆಲ್ಲ ನೋಡಿದ್ರೆ ಏನು ಗೊತ್ತಾಗಲ್ಲ, ಏನು ಪ್ರಯೋಜನ ಇಲ್ಲ ಬಿಡೋದಕ್ಕೆ. ಯಾಕೊಂಡು? ಏನಾಯಿತು ಹೇಳು. ಹಾಂ, ಏನೋ ಅದಕ್ಕೆ ಮನ್ಸಲ್ಲಿ ಏನೋ ಒಂಥರ ತಳಮಳ, ಏನೋ ಒಂಥರ ಹಿಂಸೆ ಆಗ್ತಾ ಇದೆ. ಎಲ್ಲ ಮುಗ್ದೋಗುತ್ತೆ, ನನ್ನ ಜೀವನನೇ ಮುಗ್ದೋಗುತ್ತೇನೋ ಅಂತೆಲ್ಲ ಅನ್ನಿಸ್ತಾ ಇದೆ. ಅದಕ್ಕೆ ನನಗೆ ಯಾವಾಗಲೂ ಏನಾರು ದೊಡ್ಡದಾಗಿ ಏನಾರು ಅನಾಹುತ ಆಗೋವಾಗ ಈ ಥರ ಸಣ್ಣ ಸಣ್ಣ ಸೂಚನೆ ಎಲ್ಲ ಸಿಗತ್ತೆ. ಅದಕ್ಕೆ ಇವತ್ತು ಯಾಕೋ ಅದೇ ಥರ ಒಂದು ಸೂಚನೆ ಸಿಗ್ತಾ ಇದೆ. ಅದಕ್ಕೆ ಏನೋ ದೇವ್ರ ವರನೋ ಶಾಪನೋ ಒಂದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಎಲ್ಲ ಮುಗ್ದೋಯ್ತು ಅನ್ಸತ್ತೆ, ನನ್ನ ಜೀವನನೇ ಮುಗ್ದೋಯ್ತು, ಎಲ್ಲ ಆಗೋಯ್ತು. ಅದಕ್ಕೆ ಸಮಾಧಾನ ಮಾಡ್ಕೊ. ನೀ ಹಿಂಗೆ ಎದ್ರುಕೋಬಾರ್ದು ಗೊಂಡು. ಈಗ ಜೀವನ ಮುಗ್ದೇ ಹೋಗೋವಂಥದ್ದು ಏನೂ ಆಗಿಲ್ಲ. ನೋಡು, ನಿನ್ನ ಜೊತೆ ನಾನಿದ್ದೀನಿ, ನಿಮ್ಮ ಅಣ್ಣ ಇದ್ದಾರೆ, ನಿಮ್ಮ ಅಮ್ಮ ಇದ್ದಾರೆ, ಮಾವಯ್ಯ ಇದ್ದಾರೆ, ಜೊತೆಗೆ ನಿನ್ನ ಮಾವ ಮಾದಪ್ಪ ಅಂಕಲ್ರು ಇದ್ದಾರೆ. ನೀ ಹೆದರ್ಕೋಬೇಡ ಗೊಂಡು, ಏನೂ ಆಗಲ್ಲ. ಅಯ್ಯೋ, ಅದಕ್ಕೆ ನನ್ಗೇನಾದ್ರೂ ಪರವಾಗಿಲ್ಲ, ಆದ್ರೆ ಸೀನಂಗೇನಾದ್ರೂ ಆದ್ರೆ ನಾನು ತಡ್ಕೊಳ್ಳಲ್ಲ. ಅದಕ್ಕೆ ಸೀನಾ ಪಿಂಕಿ ಬೇರೆ ಇವತ್ತು ಇದೇ ದೇವಸ್ಥಾನದಲ್ಲಿದ್ದಾರೆ. ಅವ್ರು ಹಂಗೇನಾದ್ರೂ ತಪ್ಕೊಂಡು ಮುದ್ದಾಡ್ತಾ ಇರೋದನ್ನ ಅಣ್ಣ ಏನಾದ್ರೂ ನೋಡ್ಬಿಟ್ರೆ ಏನದಕ್ಕೆ ಗತಿ? ಏನಾಗಬೇಕೋ ಅದು ಹಾಗೆ ಆಗುತ್ತೆ. ಅದನ್ನು ತಪ್ಸೋದಕ್ಕೆ ನಾನು ಯಾರು ಅಲ್ಲ, ನೀನು ಯಾರು ಅಲ್ಲ. Mama sweet corn, baby.
ಏನ ಕಾರ್ನ ಏ ಜೋಳ ಕೊಡಪ್ಪ ಅದೇನ ಬಾರ್ನ ಏನದ ಕಾರ್ ಕೊಡ್ಲಾ ತಗ ಯಾವ ಗೊಂಬೆ ಎಲ್ಲೈತೆ ಇದಲ್ಲ ಬ್ಯಾಡ ಆಯ್ತು ತಿನ್ಕೊಂಡ್ ನಡ್ರಿ ಮನೆಗೆ ಲೇ ಬೇಸಿಗೆ ರಜಲ್ಲಿ ಏನ್ ಅವಳಿ ಕೊಡ್ತೀರ ನೀವು ನಂಗೆ ಹಿಂಗೆ ನಿಮ್ಮ ಅಪ್ಪ ಅಮ್ಮ ಪಾಪ ಹೆಂಗೋ ಯಾವ್ದು ಬೇಕು ಕೊಡಪ್ಪ ನಾನು ಸುಮ್ಕೆ ಮನೆಗೆ ಹೋಗಿ ಹಾಕೊಂಡು ತಗೊಳ್ಳಿ ನೀ ಬ್ಯಾಡ್ಕಂಡ್ರಲ್ಲ ಆಯ್ತು ನಾನು ಹಾಕತ್ತೀನಿ ನಾನು ಹಾಕೊಳ್ಳ ಮುಂದೇನಾಗುತ್ತೆ ಅನ್ನೋ ಭಯದಲ್ಲಿ ನಾವಿರ್ತೀವಿ. ಆದರೆ ಮುಂದೇನಾಗಬೇಕು ಅನ್ನೋದು ಮಕ್ಕಳವಾಗಲೇ ನಿರ್ಧಾರ ಮಾಡಿರ್ತಾಳೆ. ಒಂದು ವೇಳೆ ಈ ಸೀನನ ಬೆಂಕಿ ಅಂತ ಸತ್ಯ ನನ್ನ ಮಗನ ಕಣ್ಣಿಗೆ ಬಿದ್ದರೆ ಆಗ ಆ ಬೆಂಕಿ ನನ್ನ ಮಗನ ಕಣ್ಣು ಸುಡಕ್ಕಿಲ್ಲ, ನನ್ನ ಮಗನ ಕೋಪದ ಜೊತೆ ಕಿಡಿಯಾಗಿ ಜ್ವಾಲಾಮುಖಿ ಆಗುತ್ತೆ. ಮಾಂಗಲ್ಯ ಧಾರಣೆ ಆಗಲಿ, ಮಾಂಗಲ್ಯ ತಗೊಳ್ಳಿ. ಮಾಕಳವ ಏನವ ಇಲ್ಲಿ ಗಂಟ ಕರ್ಕ ಬಂದ್ಬಿಟ್ಟಲ್ಲ ನನ್ನ ಓಡಿಸ್ಕೊಂಡು ಮಾಂಗಲ್ಯ ಧಾರಣೆ ಮಾಡಿ.